ವಿಷಯ ಗೊತ್ತಾ? ನಿನ್ನೆ ಯಾರೋ ಅಳತೆ ಮಾಡೋರು ಬಂದಿದ್ರಂತೆ ಕಣೆ ದೊಡ್ಡಮ್ಮನ ಮನೆ ಹತ್ರ. 4 ಲಕ್ಷ ಏನೋ ಹೋಯ್ತಂತಪ್ಪ. ಅಷ್ಟೊಂದು ಸೈಟ್ ಎಲ್ಲ ಯಾಕಬಿಟ್ಟಿದ್ಲಂತೆ ಜಯಮ್ಮ. ಆಮೇಲೆ ದೊಡ್ಡಮ್ಮ ಅವ್ರಿಗೆ ಗೊತ್ತಾಗ್ದಲೆ ಆಮೇಲೆ ಅಳತೆ ಮಾಡೋರು ಬಂದು ಜಯಮ್ಮನೆ ದುಡ್ಡು ಕೊಟ್ಲಂತಪ್ಪ 9,000 ರೂಪಾಯಿ. ಹಂಗಾಗಿ ದೊಡ್ಡಮ್ಮಂಗೆ ಲಾಭ ಆಯ್ತು ಬಿಡು ಜಗಳ ಮಾಡಿದ್ದು. ಜಯಮ್ಮಂಗ್ ಬುದ್ಧಿ ಇಲ್ಲ, ಸುಮ್ನೆ ಎಲ್ಲಾರ ಹತ್ರಕ್ಕೂ ಜಗಳಕ್ಕೆ ಹೋಯ್ತಾಳೆ. ಮೊನ್ನೆ ಬಾನು ಹತ್ರನೂ ಜಗಳಕ್ಕೆ ಬಂದಿತ್ತಿಲ್ವಾ? ನಂದು ಹಂಗೆ ಹಿಂಗೆ ಅಂತ ಅಲ್ವಾ ಬಾನು? ನಿಂಗೆ ಗೊತ್ತಿಲ್ವೇನ ಬಾನು? ಕಣಕ ಜಯಮ್ಮಂದು ಹಂಗೆ ಸುಮ್ನೆ ಇದ್ರೂ ಜಗಳ ಮಾಡ್ತಾಳೆ. ನಂದು ಬಂದ್ಬಿಟ್ಟು ಹೊಲದಲ್ಲಿ ಬಂದ್ಬಿಟ್ಟು ಕಡ್ಡಿ ಎಲ್ಲ ಆಡ್ಸಕ್ಕೆ ಬಂದ್ಬಿಟ್ಟಿದ್ಲು ಅವಳು. ಆಮೇಲೆ ನಾನು ಉಗಿದು ಓಡಿಸ್ದೆ, ಅಟ್ರೆ ಅಮಾರ ಜಾಗ ಅಟ್ರೆ ಜಯಮ್ಮ ನಿಮ್ಮ ಅಕ್ಕನ ಹತ್ರ ಇರ್ತಾ ದೊಡ್ಡಮ್ಮನ ಹತ್ರ ಅಂತ ಅಟ್ರೆ ಅಂದು ಓಡಿಸ್ಬಿಟ್ಟೆ ಬಾಗ್ಡಿಯ ಜಯಮ್ಮ. ಹೌದಾ, ಅಷ್ಟೆಲ್ಲ ಆಯ್ತಾ? ಲಕ್ಷ್ಮಮ್ಮ ನಿನ್ನ ಹತ್ರ ಯಾವಾಗಲೂ ಜಗಳಕ್ಕೆ ಬಂದಿಲ್ವಾ? ನನ್ನ ಹತ್ರ ಏನಾರ ಬಂದ್ರೆ ಅಷ್ಟೇ, ಆ ಜಯಮ್ಮನ ಕತೆ ಇಲ್ದಂಗೆ ಮಾಡಕ್ ಬಿಡ್ತೀನಿ. ಮತ್ತಿನ್ನೇನಾಯ್ತಜ್ಜಿ? ನೀನು ಅಲ್ಲೇ ಇರ್ತೀಯಲ್ಲ ಅಕ್ಕಪಕ್ಕ. ಅಕ್ಕೆ ನಾನು ಬೇಳೆ ಬೇಯಿಸ್ತಿದ್ದೆ, ನೀನು ನೋಡಿ ಮಾತಾಡೋದು ನೋಡಿ ಬಂದ್ಬಿಟ್ಟೆ. ನಾನು ಬೇಳೆ ಬೇಯ್ತಾ ಇರುತ್ತೆ, ಸಣ್ಣಕ್ಕೆ ಮಾಡಿ ಬಂದೀನಿ. ಬೇಳೆ ಬೇಯ್ತಾ ಇರುತ್ತೆ. ಇನ್ನೇನೇನಾಯ್ತು ಹೇಳು ಜಲ್ದಿ. ಪೊಲೀಸ್ ಬೇರೆ ಬಂದಿತ್ತಾ? ಯಾರ್ಯಾರು ಬಂದಿದ್ರು? ಅಯ್ಯೋ, ಅವರು ಫಸ್ಟು ಅಳತೆ ಮಾಡೋರು ಪೊಲೀಸು ಬಂದಿತ್ತು. ಆಮೇಲೆ ಒಂದು 6 ಜನ ಹುಡುಗರು ಬಂದರು. ಎಲ್ಲ ಅಳತೆ ಮಾಡಿ ಜಯಮ್ಮಂದಂತೂ ಹೋಯ್ತು ಬಿಡು. ಎಲ್ಲ ಎಳ್ಕೊಬಿಟ್ಟಿದ್ಲು ದೊಡ್ಡಮ್ಮಂಗೆ, ಪಾಪ ಗೊತ್ತಿಲ್ಲ. ಆಮೇಲೆ ಹೆಂಗ ಎಲ್ಲ ಬೇಲಿ ಎಲ್ಲ ಕಿತ್ತಿ ಪೊಲೀಸಪ್ಪ ಇಲ್ಲೇ ಇದ್ದ, ಎಲ್ಲ ರೆಡಿ ಮಾಡಿ ಹೋದ್ರು. ಇನ್ನೇನಾರ ಜಯಮ್ಮ ಏನಾರು ದೊಡ್ಡಮ್ಮನ ಹತ್ರ ಜಗಳಕ್ಕೆ ಹೋದ್ರೆ ಪೊಲೀಸ್ ಸ್ಟೇಷನ್ಗೆ ಹೋಗ್ತಾರೆ ಜಯಮ್ಮ. ಹಂಗೆ ಹೇಳಿ ಹೋಗಿದ್ದಾರೆ ಪೊಲೀಸ್ನವ್ರು. ಹೌದಾಕ? ಅವಾಗ ಹಂಗೆ ಆಗ್ಬೇಕು ಜಯಮ್ಮಂಗೆ. ಏನು ದುಡ್ಡಿದೆ ಅಂತ ಭಾರಿ ಮೆರಿತಾಳಪ್ಪ. ಅಬ್ಬಾ ಇಷ್ಟೊಂದು ಮೆರಿಬಾರ್ದು. ಅವ್ರ ದುಡ್ಡಿದೆ ಅಂದ್ರೆ ಅವ್ರ ಮನೆಗೆ ಆಯ್ತು ಬಿಡು. ಅವ್ರ ಮಗ ಗೌಡ ಅಂತೆ, ಗೌಡನ ಮಾತೆ ಕೇಳ್ಬೇಕು ಅಂದಂತೆ. ಯಾರು ಕೇಳ್ತಾರೆ ಈಗ? ಗೌಡನೂ ಇಲ್ಲ ಲೌಡನೂ ಇಲ್ಲ ಅಂತಾರೆ ಈಗ. ಅಜ್ಜಿ, ಈಗ ಯಾರು ಕೇಳಲ್ಲ ಬಿಡು. ಈಗ ಪೊಲೀಸ್ನವರು ಕಾನೂನು ಅವು ಇವು ಕೇಳ್ತಾರೆ. ಈಗ ಗೌಡಂದು ಯಾರು ಕೇಳ್ತಾರೆ ಈಗ? ಇವನು ಗೌಡ ಎತ್ತೋದನು. ಜಯಮ್ಮ ವಸಿ ತಾಣಲ್ಲ. ಅಯ್ಯೋ ನನ್ನ ಮಗ ಗೌಡ ಪಟೇಲ ಹಂಗೆ ಹಿಂಗೆ ಅಂತ ಹೇಳ್ಕೊಂಡು ಬರ್ತಾಳೆ. ಅವಳು ಬಂದ್ಬಿಟ್ಟಾಳು, ನೋಡ್ಕೊಂಡು ಮಾತಾಡ್ರಮ್ಮ. ಆಮೇಲೆ ಅವಳು ಇಲ್ಲೆಲ್ಲ ಅವಳಜಿ ಬೆಳಗ್ಗೆನೆ ಬಸ್ ಹತ್ತು ಹೋದ್ಲಲ್ಲ ಮಗನ ಕರ್ಕೊಂಡು. ನಾನು ಹಂಗೆ ಮಾಡ್ಬಿಡ್ತೀನಿ ಹಿಂಗೆ ಮಾಡ್ಬಿಡ್ತೀನಿ, ಅವ್ರಿಗೆ ಯಾರೋ ಅವರು MLA ಇದ್ದಾರಂತೆ ಪರಿಚಯ, ಅವ್ರನ್ನ ಕರ್ಕೊಬರ್ತೀನಿ, ನಂದೇ ಅದು ಫುಲ್ ಸೈಟು ಅಂತ ಅಂತಿದ್ಲಪ್ಪ. ಅವ್ರದ್ದು ಕಾರ್ ಇದೆಯಲ್ಲ ಪಟೇಲ್ರದ್ದು, ಕಾರಲ್ಲಿ ಹೋಗ್ನಿಲ್ವಾ? ಕಾರು ಇತ್ತು, ಯಾರೋ ಪಂಚರ್ ಮಾಡ್ಬಿಟ್ಟಿದ್ದಾರೆ. 2 ವೀಲು ಪಂಚರ್ ಆಗ್ಬಿಟ್ಟಿತ್ತು. ಇನ್ನ ಅವ್ರು ಗೌಡ್ರು ಈಗ ಆಗಲ್ಲ ನಡಿಯಮ್ಮ, ಒಂದೇನಾರು ಪಂಚರ್ ಆಗಿದ್ರೆ ಹಾಕಬೋದಾಯ್ತು ಅಂತ ಅಂದ್ಬಿಟ್ಟು ಅದೇ ಟೈಮಿಗೆ ಬಸ್ ಬಂತು, ಬಸ್ಸಲ್ಲಿ ಹೋಗ್ಬಿಟ್ರು. ಅಜ್ಜಿ, ಯಾರು ಮಾಡಿರ್ಬೋದು ಪಂಚರು? ಯಾರೋ ಮಾಡಿರ್ತಾರೆ ಬಿಡು, ನಮ್ಗೆ ಆಗ್ಬೇಕು. ಅಯ್ಯೋ, ಯಾರು ಮಾಡಿರೋದಲ್ಲ. 6 ತಿಂಗಳಿಗೆ 3 ತಿಂಗಳಿಗೆ ಗಾಡಿ ತೆಗೆದ್ರೆ ಏರ್ ಹಿಡ್ದೋಗಿರುತ್ತೆ, ಪಂಚರ್ ಆಗಿರಲ್ಲ ಅದು. ಇವರಿಗೆ ಗೊತ್ತಾಗಿಲ್ಲ, ಏರ್ ಹಿಡ್ಕೊಂಡ್ರೆ ಆಗುತ್ತೆ. ಇವು ಎಲ್ಲಿ ಗೌಡ ಬರೀ ನಾನು ಯಾವಾಗಲೂ ಹಂಗೆ ಹಿಂಗೆ, ನಾನು ಬಗ್ಗಲ್ಲ, ಸೊಂಟ ಬಗ್ಗಲ್ಲ, ಹಂಗೆ ಹಿಂಗೆ ಅಂತ ಬಿಲ್ಡಪ್ ಅವನು. ಅವ್ರ ಮನೆ ಹತ್ರ ಯಾರು ಹೋಗಿ ಪಂಚರ್ ಮಾಡ್ತಾರೆ? ಮಾಡಕ್ಕೆ ಕೆಲಸ ಇಲ್ಲ ಅವ್ರಿಗೆ. ಏನಾರ ಗೆತ್ನಾರ ಗೌಡ ಬರೀ ಯಾವಾಗ ನೋಡ್ರು ಕತ್ತಲ್ ಚೈನು ಉಂಗ್ರಗಳು ಹಾಕೊಂಡು ಬಿಲ್ಡಪ್ ರಾಜ. ಅದು ಬಿಡು, ನಿಮ್ಮನೇಲಿ ಏನು ಅಡುಗೆ ಮಾಡಿದ್ದೆ ಬಾನು? ಅಕ್ಕ, ನಮ್ಮ ಯಜಮಾನ್ರಿಗೆ ಉಪ್ಪಿಟ್ಟು ಮಾಡಿದ್ದೆ. ಮಧ್ಯಾಹ್ನ ಅಲ್ಲೇ ಎಲ್ಲಾರು ತಿನ್ಕೊಳ್ಳಿ ಅಂದೆ. ನಾ ಮತ್ತೆ ಪಾಪ ಮುದ್ದೆ ಮಾಡ್ಕೊಡು ಮಧ್ಯಾಹ್ನ ಅಂತೂ ಮುದ್ದೆ ಮಾಡಿ ಊಟ ಮಾಡಿ ಬಂದೆ. ನೀವೆಲ್ಲ ಮಾತಾಡ್ತಿದ್ರಲ್ಲ. ನಿಮ್ಮ ಮನೇಲಿ ಏನು ಮಾಡಿದ್ದೆ? ನಮ್ಮ ಮನೇಲಿ ಅದೇನೋ ಟೊಮಾಟೊ ಬಾತ್ ಅಂತಲ್ಲ, ಟೊಮಾಟೊ ಬಾತ್ ಮಾಡಿದ್ಲು ನನ್ನ ಸೊಸೆ. ತಿನ್ಬಿಟ್ಟು ಕೂತಿದ್ದೀನಿ ಕಣೆ, ಇನ್ನು ಊಟ ಮಾಡ್ಬೇಕು, ಮುದ್ದೆ ಮಾಡ್ತೀನಿ ಅಂದ್ಲು. ನೀನ್ ನೋಡು ಬಾನು, ಅವಳೆ ಊಟ ಮಾಡಿ ಬಂದ್ಬಿಟ್ಟಿದ್ಯ. ಅಯ್ಯೋ, ನಮ್ಮ ಮನೇಲಿ ಮಾಡೋಣ ಅಂತಿದ್ದೆ, ಅನ್ನ ಸಾಂಬಾರ್ ಮಾಡ್ದೆ ಕಣ ಅಜ್ಜಿ. ನಿಮ್ಮ ಮನೇಲಿ ಏನ್ ಮಾಡ್ದೆ? ಅಕ್ಕ, ನಮ್ಮ ಮನೇಲಿ ಏನು ವಾಂಗಿ ಬಾತ್ ನೋಡಿದ್ದಿಲ್ಲ, ಮುಳಗಾಯಿ ಬದನೆಕಾಯಿ ಎಲ್ಲ ಹಾಕ್ಬಿಟ್ಟು ಮಾಡಿದೆ. ನನ್ನ ಮಗ ಚೌಚೌ ಬಾತ್ ಮಾಡುವಂದ. ಚೌಚೌ ಬಾತ್ ನಂಗೆ ಬರಲ್ಲಪ್ಪ, ವಾಂಗಿ ಬಾತ್ ಬೇಕಾದ್ರೆ ಮಾಡ್ತೀನಿ ಅಂದೆ. ವಾಂಗಿ ಬಾತ್ ತಿನ್ಕೊಂಡು ಸ್ಕೂಲಿಗೆ ಹೋದ ಕಣಕ್ಕ. ಅದ ಹೆಂಗೆ ಮಾಡೋದು ವಾಂಗಿ ಬಾತು? ನಂಗೂ ಒಂದು ಸ್ವಲ್ಪ ಹೇಳ್ಕೊಡೆ. ಏನಿಲ್ಲಕ್ಕ, ಪುಳಿಯೋಗರೆ ಗೊಜ್ಜಿರಲ್ಲ ಅದೇ ಥರನೇ ವಾಂಗಿ ಬಾತ್. ಅದಕ್ಕೆ ಒಂದು ಸ್ವಲ್ಪ ಉದ್ದುದ್ದು ಬದನೆಕಾಯಿ ಇರುತ್ತಲ್ಲ, ಅದನ್ನ ಹೆಚ್ಚಿಬಿಟ್ಟು ಪುಳಿಯೋಗರೆ ಹಾಕ್ಬಿಟ್ಟು ಹಿಂಗೆ ಅನ್ನ ಹಾಕ್ಬಿಟ್ಟು ಎಲ್ಲಾಡ್ಸ್ಬಿಡೋದು ಅಷ್ಟೇ ವಾಂಗಿ ಬಾತ್. ಅಷ್ಟೊಂದು ಇದೀನಾ ವಾಂಗಿ ಬಾತು? ಹಂಗ ನಾನು ನಾಳೆಗೆ ಮಾಡಿಸ್ತೀನಿ ತಡಿ ನನ್ನ ಸೊಸೆಗೆ ಹೇಳಿ. ಟೈಮ್ ಆಯ್ತು, ನಾನು ಊಟ ಮಾಡಿ ಬರ್ತೀನಿ. ಸರಿ, ಎಲ್ಲರೂ ಸಿಗೋಣಪ್ಪ. ನಾಳೆ ಸಿಕ್ಕಣ. ಇನ್ನೇನಾರು ಆದ್ರೆ ಹೇಳ್ರಿ. ದೊಡ್ಡಮ್ಮನ ಮನೇಲಿ ಜಯಮ್ಮನ ಮನೇಲಿ ಏನಾರು ಆದ್ರೆ ನಂದು ಅದೇ ವಿಷಯ ತಾನೇ ಮಾತಾಡೋದು. ಇನ್ಯಾರ್ದು ಏನಿಲ್ಲಲ್ಲ.
ಏ ನಾಡ್ದೇನ ಚೀಟಿ ಇದೆ, ಎಲ್ಲಾರು ಚೀಟಿ ದುಡ್ಡು ತಂದು ಕೊಡ್ರಮ್ಮ ಹಂಗೆ. ಹಾ ಮರಿಬೇಡಿ ಲಕ್ಷ್ಮವ್ವ. ಅದೇ ನಾವೆಲ್ಲಾರು ಮರಿತೀವ ಬಾನು, ನೀನು ಮರಿಬೇಡ ಕಣೆ. ಹಾ ತಂದ್ಬಿಡು. ಸರಿ ಹೋಗ ನಡೆಯದಿ. ಏ ನಮ್ದಿಕ್ಕೆ ಮರೆಯಲ್ಲ ಬಿಡಕ್ಕ ಲಕ್ಷ್ಮಿಕ್ಕ, ನಾವು ತಂದ್ಕೊಡ್ತೀವಿ. ಸರಿ ಅಕ್ಕ, ನಾನು ಹೊಂಟೆ. ನಮ್ಮ ಅತ್ತೆ ಯಾಕೋ ಕರೀತಾ ಇದ್ದಾರೆ. ಹೋಗ್ತೀನಿ ಅಕ್ಕ.